ಕಟ್ಟೇರಿ ಕುಡಿಯುವ ನೀರಿನ ಯೋಜನೆ ಅಂತೇಳಿ ಇವತ್ತು ಕೈಗೆತ್ತಿಕೊಂಡಿದ್ದಾರೆ. ಇದು ಕೃಷಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ರಲ್ಲೇ ಈ ಡ್ಯಾಮನ್ನು ಕಟ್ಟಿದ್ದು. 2 TMCFT ನೀರು ಅಲ್ಲೇ ಹಳ್ಳ ಕೊಳ್ಳದಲ್ಲೇ ನಿಂತ್ಕೊಳ್ಳುತ್ತೆ. ಮಂಡ್ಯ ಜಿಲ್ಲೆನ ಬರಡು ಮಾಡೋದಕ್ಕೆ ಅವರು ಅವಕಾಶ ತಗೊಂಡಿರೋದ್ರಲ್ಲಿ ಏನು 2 ಮಾತಿಲ್ಲ. ಅಲ್ಲಿಗೆ ನೀವು ಕಾವೇರಿ ಕಟ್ಟೆಗೆ ಕನ್ನಾಕಿ ನೀರು ತಗೊಂಡು ಹೋಗ್ತೀರಿ ಅಂದ್ರೆ ಆ 5 ಬಡಾವಣೆಗೂ ನೀರು ಕೊಡೋದಕ್ಕೋಸ್ಕರ ಇದನ್ನ ಮಾಡಿರ್ತಕ್ಕಂಥದ್ದು. ಕುಡಿಯೋಕೆ ಯೋಗ್ಯವೇ ಅಲ್ಲ. ಈಗಿರುವ ಚೀಫ್ ಮಿನಿಸ್ಟ್ರು ಅವರ ಒಂದು ಹುನ್ನಾರ ಇದು ನಡೆದಿರ್ತಕ್ಕಂಥದ್ದು. ಇನ್ನು ಮುಂದೆ 4 ಡ್ಯಾಮ್ ಇದೆ ನಮ್ಮವು. 2050ಕ್ಕೆ ಪೂರ್ತಿ ಕುಡಿಯೋ ನೀರಿಗೆನೆ ಈ ಡ್ಯಾಮ್ಗಳ ನೀರು ಸಾಲದಿಲ್ಲ. ಸರ್, ನೀವು ಹೇಳ್ತಾ ಇರೋ ಸುದ್ದಿ ತುಂಬಾ ಆಘಾತಕಾರಿ ಸುದ್ದಿ. ಹೌದು. ಮಂಡ್ಯ ಜಿಲ್ಲೆಯ ಜನ ಪೂರ್ತಿ ಸಂಪೂರ್ಣವಾಗಿ ಅವರು ನಾಮಾವಶೇಷ ಆಗೋಗ್ತಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ನಮ್ಮ ಕಾರ್ಯಕ್ರಮ ಮಂಡ್ಯಕ್ಕೆ ಮಹಾಮೋಸ. ಕಾವೇರಿಯ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಮಂಡ್ಯಕ್ಕೆ ಒಂದು ರೀತಿಯ ಶಾಪವಾಗಿ ಪರಿಗಣಿಸಿದೆ. ಆ ಒಂದು ವಿಚಾರವಾಗಿ ಇವತ್ತು ನಮ್ಮೊಟ್ಟಿಗೆ ಚರ್ಚೆ ಮಾಡಲು ಹಿರಿಯ ರೈತ ಮುಖಂಡರು ಹಾಗೂ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಹಿರಿಯ ಉಪಾಧ್ಯಕ್ಷರಂತ ಬೋರಿನವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ಕಾರ. ನಮಸ್ಕಾರ. ಸರ್, ಈಗ ಏನಾಗಿದೆ, ಕಾವೇರಿ ಕುಡಿಯುವ ನೀರಿನ ಹಂತದ ಯೋಜನೆಗಳು ಸರ್ಕಾರಗಳು ಮಾಡ್ತಾನೆ ಬಂದಿದ್ದಾವೆ. ಈಗ ಹೊಸದಾಗಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ, ಕಟ್ಟೇರಿ ಕುಡಿಯುವ ನೀರಿನ ಯೋಜನೆ ಅಂತೇಳಿ ಇವತ್ತು ಕೈಗೆತ್ತಿಕೊಂಡಿದ್ದಾರೆ. ಅದರ ವಿಸ್ತೃತ ರೂಪ ಇವತ್ತು ನಮ್ಮ ಹಲವಾರು ಜನ ಸಾರ್ವಜನಿಕರಿಗೆ, ನಮ್ಮ ಕಾವೇರಿ ಜಲಾನಯನ ಪ್ರದೇಶದವರಿಗೆ ಅದ್ರ ಮಾಹಿತಿಯಾಗಿ ಕೊಡ್ತಾ ಇದೆ. ಸರ್, ಅದ್ರ ವಿಸ್ತೃತವಾಗಿ ಹೇಳೋದಾದ್ರೆ ಏನು ಅದ್ರ ವಿಚಾರ ಏನು ಸರ್? ಇಸ್ವಿ ಸರಿಯಾಗಿ ಗೊತ್ತಿಲ್ಲ. 5 ಹಂತ ನೀರನ್ನ ಬೆಂಗಳೂರಿಗೆ ತಗೊಂಡೋಗಿರೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹೌದು. ಅಂದ್ರೆ ಎಲ್ಲಿ ತೊರೆಕಾಡ್ನಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು. ಈಗ ಅವರು ಏನ್ ಮಾಡಿದ್ದಾರೆ ಸರ್ಕಾರದವರು ಅಂದ್ರೆ, ಕಾವೇರಿ ನಮ್ದು ಏನು ಕನ್ನಂಬಾಡಿ ಕಟ್ಟೆ ಇದೆ ಅದ್ರ ಮೇಲ್ಗಡೆಯಿಂದ ನೀರನ್ನ ತಕೊಂಡು ಬೆಂಗಳೂರಿಗೆ ಹೋಗೋದಕ್ಕೆ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಸುಮಾರು 6,900 ಕೋಟಿ ರೂಪಾಯಿನ ಅವರು ಬಡ್ಜೆಟಲ್ಲಿ ಅವಕಾಶ ಮಾಡಿದ್ದಾರೆ. ಈಗ ಆ ನೀರನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂದರೆ, ಅಲ್ಲಿ ಕಟ್ಟೇರಿಯಿಂದ ಕೆಳಗಡೆ 139 ಎಕರೆ ಪ್ರದೇಶದಲ್ಲಿ ಒಂದು ಕೊಳ್ಳ ಮಾಡಿ ಅಲ್ಲಿ ಶೇಖರಣೆ ಮಾಡಿ ನೀರನ್ನು ಅಲ್ಲಿ ಶುದ್ಧೀಕರಣ ಮಾಡಿ ಅಲ್ಲಿಂದ ಪೈಪ್ ಮುಖಾಂತರ ಬೆಂಗಳೂರಿಗೆ ನೀರನ್ನು ತಗೊಂಡೋಗೋದಕ್ಕೆ ಒಂದು ಎಲ್ಲ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು. ಈಗ ಅದಕ್ಕೆ ಸರ್ವೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಅಲ್ಲಿಯ ಸ್ಥಳೀಯ ಜನರಿಗೆ ಗೊತ್ತಾಗಿ, ರೈತರಿಗೆ ಗೊತ್ತಾಗಿ ಅವರನ್ನ ವಾಪಸ್ಸು ಅಲ್ಲಿ ಸರ್ವೆ ಮಾಡಿದಾಗೆ ಕಳಿಸಿದ್ದಾರೆ. ಆ ಕಳಿಸಿದ ಮೇಲೆ ನಮಗೆ ಅಷ್ಟೋ ಇಷ್ಟೋ ಸ್ವಲ್ಪ ಮಾಹಿತಿ ನಮಗೆ ಸಿಕ್ಕಿದ್ದು. ಅದಾದ ನಂತರ ಈ ವಿಚಾರದ ಬಗ್ಗೆ ನಾವು ವಿಷಯವನ್ನು ಗ್ರಹಿಸಿ ಏನಾಗಿದೆ ಏನು ಅಂತ ಎಲ್ಲನೂ ನಾವು ಪರಿಶೀಲನೆ ಮಾಡಿ ಒಂದು ವರದಿಯನ್ನು ನಾವು ತಯಾರು ಮಾಡಿದ್ದೀವಿ. ಅಂದರೆ ಅವ್ರು ಯಾವ ರೀತಿ ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದೆ, ಆ ನೀರು ಕುಡಿಯೋ ನೀರಿಗೆ ಅಂತ ಒಂದು ಈಗ ಸುದ್ದಿ ಮಾಡಿದ್ದಾರೆ. ನಮ್ಮ ಕನ್ನಂಬಾಡಿ ಕಟ್ಟೆ ಕಟ್ಟಿದಂಥ ಸಂದರ್ಭದಲ್ಲಿ ಆವಾಗ ಇದು ಕೃಷಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ರಲ್ಲೇ ಈ ಡ್ಯಾಮನ್ನು ಕಟ್ಟಿದ್ದು. ಈಗ ಇದು ಸಂವಿಧಾನ ಬಂದ ಮೇಲೆ ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆ, ಪ್ರಪಂಚದಲ್ಲೆಲ್ಲರೂ ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ ಅಂತಂದ್ಬಿಟ್ಟು ಇವರು ಈಗ ಈ ಥರದ ಒಂದು ವಾತಾವರಣ ಸೃಷ್ಟಿ ಮಾಡಿ ಈಗ ನಮ್ಮ ಡ್ಯಾಮಲ್ಲಿ ಇರ್ತಕ್ಕಂಥ ನೀರನ್ನು ಈ ಕುಡಿಯೋ ನೀರಿಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಇವರು ಎಲ್ಲ ಥರದ ಭಾಳ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗಿ ಇದನ್ನು ನಾವು ಪ್ರತಿಭಟಿಸಬೇಕು, ಇದನ್ನು ಈ ಸ್ಕೀಮನ್ನು ತೆಗೆದಾಕಬೇಕು ಅಂತ ಹೇಳಿ ನಾವು ಈಗ ಹಳ್ಳಿಗೆ ಈಗ ಈ ಭಾಗದ ರೈತರು, ಅಂದರೆ ಈಗ ನಮಗೆ ಹೆಸರಿಗೆ 8 ಜಿಲ್ಲೆ ಬರುತ್ತೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ 8 ಜಿಲ್ಲೆ ಬರುತ್ತೆ. ಒಂದು ಕೊಡಗು, ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ, ರಾಮನಗರ ಮತ್ತು ಬೆಂಗಳೂರು, ಇಷ್ಟು ಜಿಲ್ಲೆಗಳು ಬರ್ತದೆ. ಈ ಬರುವಂಥ ಜನಕ್ಕೆ ಮುಖ್ಯವಾಗಿ ಮೊದಲನೇ ಫಲಾನುಭವಿಗಳು ನಮ್ಮ ಮಂಡ್ಯದವರು. ಈಗ ಚಾಮರಾಜನಗರಕ್ಕೆ ಒಂದು ಥರದ ವ್ಯವಸ್ಥೆ, ಕೊಡಗಿಗೆ ಒಂದು ಥರದ ವ್ಯವಸ್ಥೆ,
ಈ ಹಾಸನಕ್ಕೆ ಒಂದು ಥರದ ವ್ಯವಸ್ಥೆ. ಈಗ ಕನ್ನಂಬಾಡಿ ಕಟ್ಟೆ ನೀರು ಕೆಳಗಡೆ ಇರೋರ್ಗೆ ಈ ಕನ್ನಂಬಾಡಿ ಕಟ್ಟೆ ನೀರನ್ನೇ ಅವರು ಅವಲಂಬಿಸಿದ್ದಾರೆ. ಅಂದ್ರೆ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯವರು ತುಂಬಾ ಅವಲಂಬಿತರಾಗಿದ್ದಾರೆ ಕಾವೇರಿ ನೀರಿನಲ್ಲಿ. ಈಗ ಅವ್ರಿಗೆ ಯಾತಕ್ಕೆ ಈ ತರ ಮಾಡಿದ್ದಾರೆ ಅಂದ್ರೆ, ಈಗ ಬೇಸಿಗೆ ಕಾಲದಲ್ಲಿ ಅಂದ್ರೆ ಬರ ಬಂದಂತ ಸಂದರ್ಭದಲ್ಲಿ ಇಲ್ಲಿ ನೀರನ್ನ ಬಿಟ್ರೆ, ಈಗ ಉದಾಹರಣೆ ಒಂದು 5 TMCFT ನೀರನ್ನ ಇಲ್ಲಿ ಬಿಟ್ರೆ ಕನ್ನಂಬಾಡಿ ಕಟ್ಟೆಲಿ, ಅದು ಅಲ್ಲಿ ಹೋಗಿ ತೊರೆಕಾಡಿನಳ್ಳಿಗೆ ತಲುಪೋದ್ರಲ್ಲಿ 2 TMCFT ನೀರು ಅಲ್ಲೇ ಹಳ್ಳ ಕೊಳದಲ್ಲೇ ನಿಂತ್ಕೊಳ್ಳುತ್ತೆ. ಅದಕ್ಕೆ ಈಗ ಏನ್ ಮಾಡಿದ್ದಾರೆ, ಡೈರೆಕ್ಟ್ ಅಲ್ಲಿಗೆ ತಗೊಂಡೋಗ್ಬೇಕು ಅಂತ ಹೇಳಿ ಈ ಪ್ಲಾನ್ ಮಾಡಿ ಈ ಥರದ ಒಂದು ವ್ಯವಸ್ಥೆ ಮಾಡಿ ಮಂಡ್ಯ ಜಿಲ್ಲೆನ ಬರಡು ಮಾಡೋದಕ್ಕೆ ಅವರು ಅವಕಾಶ ತಗೊಂಡಿರೋದ್ರಲ್ಲಿ ಏನು 2 ಮಾತಿಲ್ಲ. ಆದ್ರಿಂದ ಈಗ ನಾವು ಕೆಲವೆಲ್ಲ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಅದರ ಬಗ್ಗೆ ನಮ್ಮ ಜನಕ್ಕೆ ಹ್ಯಾಂಡ್ ಬಿಲ್ ಮುಖಾಂತರ, ಸಭೆಗಳ ಮುಖಾಂತರ ಏನಾಗುತ್ತೆ ನಾಳೆ ದಿನ ಅಂತ ಅನ್ನೋದ್ರ ಬಗ್ಗೆ ನಾವು ಅರಿವು ಮೂಡಿಸೋದಕ್ಕೋಸ್ಕರ ಈಗ ನಾವು ಕಾರ್ಯಕ್ರಮವನ್ನು ಈಗ ಮುಂದೆ ನಾವು ಅವಕಾಶ ಮಾಡಿಕೊಂಡು ಹಳ್ಳಿ ಮೇಲೆ ಹೋಗಿ ಅವ್ರಿಗೆ ವಿಷಯ ಮುಟ್ಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಖಂಡಿತ ಸರ್, ಒಳ್ಳೆ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀರಿ. ನಮ್ಮ ವಾಹಿನಿಯ ಉದ್ದೇಶ ಕೂಡ ಇದೇ ಆಗಿದೆ. ಸಾಮಾಜಿಕ ಕಳಕಳಿನ ಇಟ್ಕೊಂಡು ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಮತ್ತೆ ಇಲ್ಲಿಯ ಸಾರ್ವಜನಿಕರ ಹಿತದೃಷ್ಟಿಯನ್ನು ನಾವು ಕಾಪಾಡಬೇಕು ಅಂತೇಳಿ ಮಂಡ್ಯ ಜಿಲ್ಲೆಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಮೋಸವನ್ನ ತಪ್ಪಿಸ್ಬೇಕು, ಮತ್ತೆ ಇದರ ಸಾಧಕ ಬಾಧಕಗಳ ಚರ್ಚೆ ಆಗ್ಬೇಕು, ಸಾರ್ವಜನಿಕ ವಲಯಕ್ಕೆ ಈ ವಿಚಾರ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಜನಮಾನಸದಲ್ಲಿ ತಲುಪಬೇಕು ಅಂತ ಹೇಳಿ ನಾವು ಈ ಒಂದು ಅಭಿಯಾನ ಪ್ರಾರಂಭ ಮಾಡಿದೀವಿ ಸರ್. ಹಾಗೆ ತಮ್ಮ ಹಿರಿಯರ ಒಂದು ಸಲಹೆ ಸಹಕಾರಗಳು ಮತ್ತೆ ತಮ್ಮ ಏನು ವಿಚಾರಧಾರೆ ತಾವು ತಿಳಿದಿರುವಂತಹ ವಿಚಾರಧಾರೆಗಳನ್ನ ತಿಳಿಸಿದಾಗ ನಮ್ಮ ಸಾರ್ವಜನಿಕರಿಗೆ ಕೂಡ ಅದು ಅರ್ಥ ಆಗ್ತದೆ. ಇದು ಏನು ಇದು ಯೋಜನೆ, ಇದ್ರ ವಿಸ್ತೃತ ರೂಪ ಏನು, ಎಷ್ಟು ನೀರು ತಗೊಂಡು ಹೋಗ್ತಾರೆ, ಇದರಿಂದ ಆಗುವಂತ ತೊಂದರೆಗಳೇನಾಗ್ತದೆ ನಮ್ಮ ಮಂಡ್ಯ ಜಿಲ್ಲಾ ಜನಕ್ಕೆ. ತಾವು ಹೇಳಿದಂಗೆ ಅತಿ ಹೆಚ್ಚು ನಮ್ಮ ಮಂಡ್ಯ ಜಿಲ್ಲೆ ರೈತಾಪಿ ವರ್ಗ ಅವಲಂಬಿಸಿರದೆ KRS ನೀರನ್ನ, ಕಾವೇರಿ ಕಟ್ಟೆ ನೀರನ್ನೇ. ಅಲ್ಲಿಗೆ ನೀವು ಕಾವೇರಿ ಕಟ್ಟೆಗೆ ಕಣ್ಣಾಕಿ ನೀರು ತಗೊಂಡು ಹೋಗ್ತೀರಿ ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅದು ತೊಂದರೆ ಆಗುತ್ತೆ ರೈತರುಗಳಿಗೆ. ಈಗ ಅವರು ಏನ್ ಮಾಡಿದ್ದಾರೆ, ಈಗ ಬೆಂಗಳೂರು ದಕ್ಷಿಣ ಅಂತ ಮಾಡ್ಕೊಂಡಿದ್ದಾರೆ. ಇವಾಗ ಬೆಂಗಳೂರು ದಕ್ಷಿಣ, ಉತ್ತರ ಇದರ ಮಾಡಿದ 4 ಭಾಗಗಳ. ಬೆಂಗಳೂರು ದಕ್ಷಿಣಕ್ಕೆ ಈ ನೀರನ್ನ ಪೂರ್ತಿ ಎಲ್ಲಿ ತನಕ ತಗೋಗ್ತಾರೆ ಅಂದ್ರೆ ದೇವನಹಳ್ಳಿ, ಹೊಸಕೋಟೆವರೆಗೂ ತಗೊಂಡೋಗ್ತಾರೆ, ಅಲ್ಲಿವರೆಗೂ ತಗೋಗ್ತಾರೆ. ಅಲ್ಲಿವರೆಗದಲ್ಲಿ 5 ಬಡಾವಣೆ ಬರುತ್ತೆ. ಆ 5 ಬಡಾವಣೆಗೂ ನೀರು ಕೊಡೋದಕ್ಕೋಸ್ಕರ ಇದನ್ನ ಮಾಡಿರ್ತಕ್ಕಂಥದ್ದು. ತಾವು ಉಲ್ಲೇಖ ಮಾಡಿರಿ ಸರ್ ಬಡಾವಣೆಗಳನ್ನ, ಅದು ನೋಡ್ತಾ ಇದ್ದೆ ಯಾವ್ಯಾವ ಬಡಾವಣೆಗಳಿಗೆ ಮತ್ತೆ ಎಷ್ಟು ಅಲ್ಲಿಯ ಜನಸಂಖ್ಯೆ ಇದೆ ಅಂತ ಕೂಡ ತಾವು ಇದರಲ್ಲಿ ಒಂದು ರಿಪೋರ್ಟ್ ಅನ್ನ ಮಾಡಿದಿರಿ. ಬಡಾವಣೆ, ನಾಡಪ್ರಭು ಕೆಂಪೇಗೌಡ ಬಡಾವಣೆ, ವಿಶ್ವೇಶ್ವರಯ್ಯ ಬಡಾವಣೆ, ಮತ್ತೆ ಲೋಕಲ್ ಬಾಡೀಸ್ ಇರುವಂತ ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ, ವಿಜಯಪುರ, ಬೆಸಟ್ಟಿಹಳ್ಳಿ, ಮಾದನಾಯಕನಹಳ್ಳಿ, ಚಿಕ್ಕಬಾಣವರ, ಹುಣಸೆಮಾರ್ನಹಳ್ಳಿ, ಇಷ್ಟುವರೆಗೂ ಅವ್ರು ಕೊಂಡೊಯ್ತಾರೆ ನೀರನ್ನ ಅಂತ ಹೇಳ್ತಾ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹೌದೌದು. ಈಗ ಅಲ್ಲಿ ಬೆಂಗಳೂರಿನ ಭಾಗದಲ್ಲೇ ಹಿಂದೆ ಸ್ವಾತಂತ್ರ್ಯ ಬರೋಕ್ಕೂ ಮುನ್ನ ಬೆಂಗಳೂರು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋಕ್ಕೂ ಮುನ್ನ ಸುಮಾರು 900 ಕೆರೆಗಳಿದ್ವಂತೆ. ಇವತ್ತಿನ ದಿನದಲ್ಲಿ ಎಲ್ಲ ಕೆರೆಗಳೆಲ್ಲ ಮುಚ್ಚೋಗಿ ಈಗ 280ರಿಂದ 300 ಕೆರೆಗಳು ಇದಾವಂತೆ. ಅವು ಏನು ಎಲ್ಲ ಕಲುಷಿತ ನೀರು, ಅಲ್ಲಿ ಅದನ್ನ ಕುಡಿಯೋಕೆ ಯೋಗ್ಯವೇ ಅಲ್ಲ. ಇದನ್ನ ಯೋಗ್ಯ ಅಲ್ದಂಗ್ ಮಾಡ್ತಾರವ್ರೆ. ಯಾಕೆಂದ್ರೆ ಅವರು ಇದನ್ನ ಮುಚ್ಚಾಕೋದಕ್ಕೋಸ್ಕರ. ಈಗ ಅದನ್ನ ಮಾಡೋದಕ್ಕೆ ಬಹಳ ಇವತ್ತಿನ ದಿನ ಟೆಕ್ನಾಲಜಿ ಬಹಳಷ್ಟು ಬದಲಾವಣೆ ಆಗಿದೆ. ಮಾಡ್ಬೋದು ಮಾಡೋಕ್ ಇಷ್ಟ ಇಲ್ಲ. ಇದನ್ನ ಈ ಕೊಳಚೆ ನೀರೆಲ್ಲನೂ ಅದ್ರೊಳಕ್ಕೆ ಇವರೇ ಉದ್ದೇಶಪೂರ್ವಕವಾಗಿ ಬಿಡಿಸ್ತಾರೆ. ಅಲ್ಲಿ ಯಾವಾಗ ವಾಸನೆ ಬರುತ್ತೆ, ಇದೆಲ್ಲ ತೊಂದರೆ ಆಯ್ತದೆ ಅಂದಾಗ ಇದನ್ನ ಮುಚ್ಚಾಕಿ ಕೆರೆನ ಅಂತ, ಆ ಕೆರೆನ ಮುಚ್ಚಾಕೋದು, ಲೇಔಟ್ ಮಾಡೋದು, ಅವ್ರಿಗೆ ವಾಪಸ್ಸು ಜನಗಳಿಗೆ ವಿತರಣೆ ಮಾಡೋದು ಈ ತರದ ಪರಿಸ್ಥಿತಿನ ಮಾಡಿಕೊಂಡು ಈಗ ಬೆಂಗಳೂರು ದಕ್ಷಿಣಕ್ಕೆ ಪೂರ್ತಿ ವ್ಯವಸ್ಥೆನ ಮಾಡ್ಕೊಳ್ಳೋದಕ್ಕೆ ಈಗಿರುವ ಚೀಫ್ ಮಿನಿಸ್ಟ್ರು ಅವರ ಒಂದು ಹುನ್ನಾರ ಇದು ನಡೆದಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರ ಹುನ್ನಾರ ಅಂತ ಹೇಳ್ತೀರಾ? ಈಗ ಚೀಫ್ ಮಿನಿಸ್ಟರ್ ಆಗಿರೋರೇ ಅವರು. ಈಗ ಈ ಭಾಗದಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿರೋದು ಈ ಸರ್ಕಾರ. ಈಗ ಹಿಂದೆ ಇದ್ದ ಇವ್ರ ಸರ್ಕಾರದಲ್ಲಿ ಇವರು ಸಿದ್ದರಾಮಯ್ಯನ ಚೀಫ್ ಮಿನಿಸ್ಟರ್ ಇದ್ದಾಗಲೇ ಇದಾದದ್ದು. ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಈಗ ಮುಂದುವರ್ಸ್ಕೊಂಡು ಹೋದಂತ ಸಂದರ್ಭದಲ್ಲಿ ಇನ್ನು ಮುಂದೆ 4 ಡ್ಯಾಮ್ ಇದೆ ನಮ್ಮವು. ಎಲ್ಲಿ ಒಂದು ಹೇಮಾವತಿ ಇದೆ, ಒಂದು ನಮ್ಮ KRS ಇದೆ, ಒಂದು ಆರಂಗಿ ಇದೆ, ಒಂದು ಕಬಿನಿ ಡ್ಯಾಮ್ ಇದೆ. ಈ 4 ಡ್ಯಾಮ್ನ ನೀರು 2050ಕ್ಕೆ ಪೂರ್ತಿ ಕುಡಿಯೋ ನೀರಿಗೆನೆ
ಈ ಡ್ಯಾಮ್ಗಳ ನೀರು ಸಾಲದಿಲ್ಲ. ಸರ್ ನೀವು ಈಗ ಹೇಳ್ತಾ ಇರೋ ಸುದ್ದಿ ತುಂಬಾ ಆಘಾತಕಾರಿ ಸುದ್ದಿ. ಹೌದು, ಹಾಗಾದ್ರೆ 2050 ಅಂದ್ರೆ ಹತ್ರದಲ್ಲ ಇದೀವಿ, ಇನ್ನೊಂದು 20 ವರ್ಷಕ್ಕೆ ನಾವು ಹತ್ರ ಇದೀವಿ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಭಾಗದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಯಾವುದೂ ಬಳಕೆ ಆಗಲ್ಲ. ಹೌದು, ಸಂಪೂರ್ಣವಾಗಿ ಕುಡಿಯಕ್ಕೆ ಸಾಲಲ್ಲ ಅಂತ ಹೇಳ್ತೀರಿ. ಹೌದೌದು. ಈಗ ಅದಕ್ಕೋಸ್ಕರ ಸರ್ಕಾರನೂ ಎಚ್ಚೆತ್ಕೊಂಡು ಈಗ್ಲಾದ್ರೂ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದನ್ನ ನೀರನ್ನ ಗ್ರೌಂಡ್ ವಾಟರ್ನ ಅವರು ಡಿಸ್ಚಾರ್ಜ್ ಜಾಸ್ತಿ ಮಾಡಬೇಕು. ಅವ್ರು ಎಲ್ಲೆಲ್ಲಿ ಕೊಯ್ಲು ಮಾಡ್ಬೇಕು. ಈಗ ಮದ್ರಾಸಲ್ಲೆಲ್ಲ ಮಾಡಿದ್ದಾರೆ, ಅದೇನ್ ದೊಡ್ಡದೇನಲ್ಲ. ಯಾರು ನೋಡಿ, ಈಗ ಒಂದ್ 20-30 ಸೈಟ್ನೂ ಒಂದು ಬೋರ್ವೆಲ್ ತೆಗಿತಾನೆ. ಖಂಡಿತ ಆ ಬೋರ್ವೆಲ್ಗೆ ನೀರೆಲ್ಲಿ ಬರುತ್ತೆ? ಹೌದು. ಈಗ ಮೊನ್ನೆ ನೀರೇನಾರ ನಮ್ಮ ಕನ್ನಂಬಾಡಿ ಕಟ್ಟೆಗೆ ಬರದ ಹೋಗಿದ್ರೆ ಇನ್ನು 1 ತಿಂಗಳಲ್ಲಿ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ವಾಪಸ್ ಬರ್ತಾರೆ, ವಲಸೆ ಆಗ್ಬಿಡ್ತಿದ್ರು. ಈಗ ನೋಡಿ, ಅಲ್ಲೇ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಗಳು ಎಷ್ಟು ನೀರು, ಅವ್ರಿಗೆ ಏನು ಟ್ಯಾಕ್ಸ್ ಇಲ್ಲ, ಏನಿಲ್ಲ, ಅವ್ರಿಗೆ ಎಷ್ಟು ಬೇಕಾದ್ರೂ ನೀರು ತಗೊಳ್ಳುವಂಥದ್ದು, ಇವೆಲ್ಲ ಮಾಡಿರ್ತಕ್ಕಂಥದ್ದು ತಪ್ಪು. ಇದನ್ನ ರೈತರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ರಿಂದ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಬೆಳೆಗಳಿಗೆ ಅಂದ್ರೆ ಬೇಸಾಯದ ಭೂಮಿಗಳಿಗೆ ತೊಂದರೆ ಆಗದಾಗೆ ಇವರು ಕಾರ್ಯಕ್ರಮವನ್ನ ರೂಪಿಸ್ಕೊಂಡು ಆ ಬೆಂಗಳೂರು ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆನ ಅವರೇ ಮಾಡ್ಕೊಳ್ಬೇಕೆ ಹೊರತು ಈ ಡ್ಯಾಮ್ನಿಂದ ನೀರು ತಕೊಂಡು ಹೋಗೋದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ಅಂದ್ರೆ ಸುತಾರಾಮ್ ಒಪ್ಪೋದಿಲ್ಲ. ಈ ಏನು ಡ್ಯಾಮ್ ಇಂದ ತಗೊಂಡೋಗುವಂತ ನೀರನ್ನು ಒಪ್ಪೋದಿಲ್ಲ. ಏನ್ CWSS ಅಂತ ಮಾಡಿದ್ದಾರೆ, ಕಾವೇರಿ ವಾಟರ್ ಸರ್ವಿಸ್ ಸ್ಕೀಮ್ ಅಂತ ಏನ್ ಮಾಡಿದ್ದಾರೆ, ಈ ಸ್ಕೀಮ್ ಅನ್ನ ನೀವು ಒಪ್ಪೋದಿಲ್ಲ. ಸುತಾರಾಮ್ ನೀವು ಅದನ್ನ ವಿರೋಧ ಮಾಡ್ತೀರಿ. ಹೌದು. ಸರ್, ಈಗ ಇದಕ್ಕೆ ಪರ್ಯಾಯ ಅಂತಂದ್ರೆ ಈಗ ನಗರೀಕರಣ ಆಗ್ತಾ ಇದೆ. ಈಗ ತಾವ್ ಹೇಳ್ದಂಗೆ 1ರಿಂದ 5ನೇ ಹಂತದ ಕುಡಿಯೋ ನೀರಿನ ಯೋಜನೆ ಮಾಡಿದಾಗ ನೀವೇ ಕೊಟ್ಟಿರುವಂತ ಒಂದು ಡ್ರಾಫ್ಟ್ ಮಾಡಿದ್ದೀರಿ. ಸರಿ ಸುಮಾರು 29.1 TMC ನೀರು ಕುಡಿ ನೀರಿಗೆ ಬಳಕೆ ಆಗ್ತಿತ್ತು. ಹೌದು. ಈಗ ಈ 6ನೇ ಹಂತದಲ್ಲಿ ಎಷ್ಟು TMC ನೀರು ಬೇಕಾಗ್ತದೆ ಸರ್ ಅವ್ರ ಕುಡಿ ನೀರಿಗೆ? ಈಗ 35 TMCFT ನೀರು ಅವ್ರಿಗೆ ಬೇಕಾಗುತ್ತೆ. ಈಗ 35 TMCFT ಹಿಂದಿದ್ದ ಸರ್ಕಾರಗಳು ಎಲ್ಲಾರು ತಪ್ಪು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈಗ ನೋಡಿ, ಕರ್ನಾಟಕದಲ್ಲಿ 4 ಡಿವಿಷನ್ ಇದೆ. ಒಂದು ಬೆಂಗಳೂರು ಡಿವಿಷನ್, ಒಂದು ಮೈಸೂರು ಡಿವಿಷನ್, ಒಂದು ಗುಲ್ಬರ್ಗಾ ಡಿವಿಷನ್, ಒಂದು ಬೆಳಗಾಂ ಡಿವಿಷನ್. ಈಗ ಆ ಡಿವಿಷನ್ಗಳಿಗೆ ಆದ್ಯತೆ ಕೊಟ್ಟು ಹೊಸ ಕಾರ್ಖಾನೆಗಳು ಇವೆಲ್ಲವನ್ನು ಆ ಭಾಗಗಳಲ್ಲಿ ಮಾಡಿದ್ರೆ ಈ ಬೆಂಗಳೂರಿಗೆ ಹೊಡೆತ ಕಡಿಮೆ ಆಗೋದು. ಈಗ ಎಲ್ಲ ಪ್ರಪಂಚದ ಜನಗಳು, ದೇಶದ ಜನಗಳು ಎಲ್ಲ ಬಂದು ಬೆಂಗಳೂರಿಗೆ ಇದಾದ್ರು. ಈಗ ಅವ್ರಿಗೆಲ್ಲ ಮಲ್ಟಿನ್ಯಾಷನಲ್ ಅವ್ರಿಗೆ ಬೇಕಾಗಿದ್ದೇನು? ಏರೋಪ್ಲೇನ್ ವ್ಯವಸ್ಥೆ ಬೇಕು ಅವ್ರಿಗೆ. ಖಂಡಿತ. ಈಗ 4 ಮಾಡಿದಾರೆ ಅವರು. ಈಗ ಬೆಳಗಾಮಲ್ಲಿ ಏರೋಡ್ರಮ್ ಮಾಡವ್ರೆ, ಹುಬ್ಳಿನಲ್ಲಿ ಮಾಡಿದ್ದಾರೆ, ಗುಲ್ಬರ್ಗಾದಲ್ಲಿ ಮಾಡಿದ್ದಾರೆ. ಈಗ ಅಲ್ಲೆಲ್ಲ ಅವರು ಬಂದು ಹೋಗೋದಕ್ಕೆಲ್ಲ ವ್ಯವಸ್ಥೆ ಇರುವಾಗ ನೀವು ಅಲ್ಲಿ ಕಾರ್ಖಾನೆಗಳು ಅವರು ಬೆಳೆಯೋದಕ್ಕೆ ಏನ್ ಮಾಡ್ಬೇಕು ಮಾಡಿ ಅಲ್ಲಿ. ಅದನ್ನ ಬಿಟ್ಬಿಟ್ಟು ಎಲ್ಲಾರನ್ನೂ ತಗೊಬಂದ್ಬಿಟ್ಟು ಬೆಂಗಳೂರಿಗೆ ಹಾಕ್ಬಿಟ್ಟು ಬೆಂಗಳೂರಿನ ಜನಸಂಖ್ಯೆನೂ ಜಾಸ್ತಿ ಆಯ್ತು. ನೀರಿಂದು ಹಾಹಾಕಾರ. ಏನು ಇವಾಗ ಇನ್ನೊಂದು ತಿಂಗಳು ಏನಾರ ಮಳೆ ಇಲ್ಲ ಅಂತಂದ್ರೆ ಬಹುತೇಕ ಜನ ನೀರಿಲ್ದೇನೆ ಏನೇ ಮಾಡಿದ್ರು ನೀರ್ ತರಕ್ ಆಗಲ್ಲ. ಆದ್ರಿಂದ ಈಗಿನಿಂದನೇ ಆ ಕೆರೆಗಳನ್ನ ದುರಸ್ತು ಮಾಡ್ಕೊಂಡು ಅವರು ಅಲ್ಲಿಯ ಜನಕ್ಕೆ ಅಲ್ಲಿ ಒಂದು ಕೊನೆ ಪಕ್ಷ 60 ಭಾಗ ನೀರನ್ನ 70 ಭಾಗ ನೀರನ್ನ ಅಲ್ಲೇ ಅವರು ತಯಾರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನ ಮಾಡ್ಕೋಬೇಕು ಅವ್ರು. ಅಂದ್ರೆ ತಾವೇಳೋ ರೀತಿ SEZ ಸ್ಪೆಷಲ್ ಎಕ್ವಿಪ್ಡ್ ಝೋನ್ ಗಳನ್ನ ಬೆಂಗಳೂರು ಕೇಂದ್ರೀಕೃತವಾಗಿ ಮಾಡೋದಲ್ಲ. ಟೈರ್ 1 ಸಿಟಿ ಒಂದೇ ಅಲ್ಲ, ಟೈರ್ 2 ಸಿಟಿಗಳಾದಂತ ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಬೆಳಗಾಂ ಈ ರೀತಿಯ ಎಲ್ಲಾ ನಗರಗಳಲ್ಲೂ ಕೂಡ ಕೈಗಾರಿಕೆಗಳ ಸ್ಥಾಪನೆ ಆದಾಗ ಮಾತ್ರ ಬೆಂಗಳೂರಿಗೆ ಬೀಳ್ತಕ್ಕಂಥ ಹೊಡೆತ ಕಮ್ಮಿ ಆಗುತ್ತೆ. ಮತ್ತೆ ಏನು ಡೆವಲಪ್ ಆಯ್ತು, ಆ ಭಾಗ ಕೂಡ ಡೆವಲಪ್ ಆಗುತ್ತೆ. ಮತ್ತೆ ಏನ್ ಕಾವೇರಿ ಬೇಸಿನ ಇರುವಂತ ನೀರಾವರಿ ಯೋಜನೆಗಳಿರುವಂತ ನೀರ ಇದಕ್ಕೆ ಇಟ್ಟು ಕುಡಿಯೋ ನೀರು ಪೂರೈಕೆಯನ್ನ ಸಾಧ್ಯವಾದಷ್ಟು ಕಮ್ಮಿ ಮಾಡಬಹುದು ಅಂತ ಹೇಳ್ತೀರಾ? ನಾ ಇಲ್ಲೊಂದು ಆಶ್ಚರ್ಯಕರ ಒಂದು ಅಂಶ ನೋಡಿದೆ. 1 TMC ನೀರಿಗೆ ಒಂದು ಅನಾಲಿಸಿಸ್ ಪ್ರಕಾರ ಸರಿಸುಮಾರು 10,000ದಿಂದ 12,000 ಎಕರೆ ಭತ್ತ ಬೆಳಿಬಹುದು. ಅದೇ 1 TMC ನೀರಿಂದ 5ರಿಂದ 6,000 ಎಕರೆ ಕಬ್ಬು ಬೆಳಿಬಹುದು ಅಂತ. ಅಂದ್ರೆ ಅಂದಾಜು 3.8 ಲಕ್ಷ ಎಕರೆ ಭತ್ತ ಮತ್ತೆ 1.9 ಲಕ್ಷ ಎಕರೆ ಕಬ್ಬು ಬೆಳಿಬಹುದು. ಇಷ್ಟು ನೀರನ್ನ ಕೊಂಡೊಯ್ದಾರಲ್ಲ ಸರ್, ಇದು ಯಾವ ರೀತಿ ಸರಿ? ಅದೇ ಈಗ ಒಂದು ಸಮಾಜ ಅಂತ ಹೇಳ್ತಾರೆ. ಹೌದು, ಕಾನೂನು ಮತ್ತೆ ಸಂವಿಧಾನ ಇರೋದೇನೋ ಎಲ್ರಿಗೂ ಕೂಡ ಸಮಾನವಾದಂತ ಹಕ್ಕನ್ನು ಇರಬೇಕು ಅಂತ ಇರೋದು. ರೈತರ ಹಕ್ಕನ್ನ ಕಿತ್ಕೊಂಡು ನೀವು ಬೇರೆಯವ್ರಿಗೆ ಕೊಡುವಂತ ಹಕ್ಕು ಎಷ್ಟು ಸರಿ ಸರ್? ಸರಿ ಇಲ್ಲ. ಯಾಕೆಂದ್ರೆ ನಾವು ಹಳೆ ಫಲಾನುಭವಿಗಳು ನಮ್ಮನ್ನ ಕಿತ್ತು ಅವ್ರಿಗೆ ಕೊಡೋದು ಧರ್ಮನೂ ಅಲ್ಲ, ನ್ಯಾಯನೂ ಅಲ್ಲ ಅದು.
ಯಾಕೆಂದ್ರೆ ಒಬ್ಬನಿಗೆ ತೊಂದರೆ ಕೊಟ್ಟು ಒಬ್ಬನಿಗೆ ತೊಂದರೆ ಅನುಭವಿಸೋಣ. ಯಾವ ಪ್ರಮಾಣದಲ್ಲಿ ತೊಂದರೆ ಅನುಭವಿಸೋದು ಅದನ್ನ ನಮ್ಮ ಕೈಲಿ ಸಹಿಸಕ್ಕಾಗಲ್ಲ. ಆದ್ರಿಂದ ದಯಮಾಡಿ ನಮ್ಮ ನೀರು ಕೃಷಿಗೆ ಮೊದಲನೇ ಆದ್ಯತೆ ಆಗಬೇಕು. ಆ ನಂತರ ಅವ್ರಿಗೆ ಅಲ್ಲಿಯ ಗ್ರೌಂಡ್ ವಾಟರ್ ಅಲ್ಲಿ ಅವರು ಏನಾದ್ರು ಮಾಡ್ಕೊಳ್ಳಿ ಅವರು. ಅದನ್ನ ಬಿಟ್ಟು ನಮಗೆ ತೊಂದರೆ ಮಾಡುವಂತದ್ದಲ್ಲ. ಆಮೇಲೆ ಇನ್ನೂ ಒಂದು ಸ್ಕೀಮ್ ಹಿಂದೆ ಮಾಡಿದ್ರಂತೆ, ಅದು ಈಗ ನಮಗ್ ಗೊತ್ತಾಗಿದೆ. ಶರಾವತಿಯಿಂದ ನೀರು ಬರೋದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ರಂತೆ. ಅದು ಸ್ವಲ್ಪ ದೂರ ಆಗುತ್ತೆ, ದುಡ್ಡು ಜಾಸ್ತಿ ಆಯ್ತದೆ ಅಂತ ಹೇಳಿ ಇದನ್ನ ಸುಲಭದ ಕೆಲಸ ಅಂತ ಹೇಳಿ ಇದಕ್ಕೆ ಕೈ ಹಾಕಿರತಕ್ಕಂಥದ್ದು. DPR ಜಾಸ್ತಿ ಆಗುತ್ತೆ, ದೂರದಿಂದ ತರಬೇಕಲ್ಲ ನೀರು, ಹತ್ರದಲ್ಲಿ KRS ಇದೆ, ಇಲ್ಲಿಂದ ತಗೊಂಡ್ಬಿಡೋಣ. ಅದಕ್ಕೆ ಈಗ ನಾವು ರೈತರು ಎಚ್ಚೆತ್ಕೊಂಡು ಇದನ್ನ ಸರಿಯಾದ ರೀತಿಯಲ್ಲಿ ಪ್ರತಿಭಟನೆ ಮಾಡದೆ ಹೋದ್ರೆ ಎಲ್ಲಾ ಜನಕ್ಕೂ ತೊಂದರೆ ಆಗುತ್ತೆ. ಈಗ 4 ಡ್ಯಾಮ್ನ ನೀರು ಈ ಜನಗಳು ಕುಡಿಯೋ ನೀರಿಗೋಸ್ಕರನೇ ಡ್ಯಾಮ್ ಕಟ್ಟದು ಅಂತ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡು. ಕುಡಿಯೋದಕ್ಕೋಸ್ಕರ ಅಂತಾನೆ ನಾವು ಡ್ಯಾಮ್ ಕಟ್ಟಿದ್ವಾ? ಹೌದು. ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹೌದು ಅವರ ದೂರದೃಷ್ಟಿಯಿಂದ ಕಟ್ಟಿದ್ರು ಡ್ಯಾಮ್ ಬರೀ ಇದಕ್ಕೋಸ್ಕರ ಸೀಮಿತ ಆಯ್ತಾ? ಬರೀ ಕುಡಿಯೋ ನೀರಿಗೆ ಸೀಮಿತ ಆಗ್ತಾ ಇದೆಯಾ? ದಿನ ಕಳೆದಂತ ಇವತ್ತಿನ ಜನಸಂಖ್ಯಾ ಸ್ಫೋಟನ ನಾವು ಪರಿಗಣನೆ ಮಾಡೋದಾದ್ರೆ ದಿನ ದಿನ ಕಳೆದಂಗೆ ಏನಾಗ್ತದೆ, ನ್ಯಾಯಾಲಯದ ತೀರ್ಪುಗಳಿರ್ಬೋದು, ನೀರು ಮೂಲಭೂತ ಹಕ್ಕು ಅನ್ನೋದಿರ್ಬೋದು, ಇವೆಲ್ಲ ಇವತ್ತು ಜನರನ್ನ ಯಾವ ದಿಕ್ಕಿಗೆ ತಗೋಗ್ತಾ ಇದೆ. ಮತ್ತೆ ಬೆಂಗಳೂರಿಗೆ ನೀರನ್ನ ಒದಗಿಸ್ಲಿಕ್ಕೆ ಪರ್ಯಾಯ ವ್ಯವಸ್ಥೆ ಏನಿಲ್ವಾ ಸರ್? ಹಾಗಾದ್ರೆ ಏನು ಇಲ್ಲ, ಅವ್ರು ಏನಿದ್ರು ಭೂಮಿ ಒಳಗಡೆ ಇರ್ತಕ್ಕಂಥದ್ದು. ಈಗ ನೋಡಿ, ಈಗ ಎಲ್ಲ ಮೇಲ್ಗಡೆ ಬಿದ್ದದ್ದೆಲ್ಲ ನೀರು ತಮಿಳ್ನಾಡಿಗೆ ಹೋಗ್ತಾ ಇರೋದು. ಇಲ್ಲಿ ನಮ್ದು ಏನು ಇಲ್ಲ. ಈಗ ಏನೋ ಒಂದು ಸ್ಕೀಮ್ ಮಾಡಿದ್ದಾರೆ. ಈಗ ಅದುವೇ ಟ್ರಿಬ್ಯುನಲ್ ಅಲ್ಲೂ ಹೇಳಿದ್ದಾರೆ, ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಹೇಳಿದ್ದಾರೆ. ಮತ್ತೆ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಇದನ್ನ 1892 ಒಂದು ಅಗ್ರಿಮೆಂಟ್ ಆಗಿದೆ ಈ ಕಾವೇರಿದು. ಮತ್ತೆ 1924 ಒಂದು ಅಗ್ರಿಮೆಂಟ್ ಆಗಿದೆ. ಇವೆರಡೂ ಅಗ್ರಿಮೆಂಟ್ ಆಗುವಂತ ಸಂದರ್ಭದಲ್ಲಿ, ತೊಂದರೆ ಆದಂತ ಸಂದರ್ಭದಲ್ಲಿ ಮೇಕೆದಾಟಲ್ಲಿ ಒಂದು ಡ್ಯಾಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಅನ್ನೋದನ್ನ ಈಗ ಅದು ಬೆಳಕಿಗೆ ಬಂದಿದೆ. ಈಗ ಅದನ್ನ ಈಗ ಅವರು ಮಾಡಿದ್ರೆ ಈಗ ಅಲ್ಲಿ ಕರೆಂಟು ಉತ್ಪತ್ತಿ ಆಗುತ್ತೆ. ಮತ್ತೆ ಅವ್ರಿಗೆ ಬೇಕಾದಂತ ಸಂದರ್ಭದಲ್ಲಿ ನೀರನ್ನ ಅವ್ರಿಗೆ ಕೊಡಬಹುದು. ಅವ್ರಿಗೆ ಬೇಗ ನೀರು ಸಿಗುತ್ತೆ. ಯಾಕೆಂದ್ರೆ ಸಿಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನಾನು ಹೇಳ್ದಾಗೆ ಹಿಂದೆ ಅರ್ಧಕ್ಕರ್ಧ ಈ ಹಳ್ಳ ಕೊಳದಲ್ಲೇ ನಿಂತ್ಕೊಳ್ಳುತ್ತೆ. ಅಲ್ಲಿ ಆಗಲ್ಲ, ಡೈರೆಕ್ಟ್ ಅದು ಭೂಮಿ ಎಲ್ಲ ಸಮತಟ್ಟು. ಹಳ್ಳ ಕೊಳ್ಳ ಬಹಳ ಕಡಿಮೆ. ಬಿಳುಗುಂಡ್ಲು ಹತ್ರ ಬಿಟ್ರೆ ಒಂದು 30,000 20,000 ಕ್ಯೂಸೆಕ್ಸ್ ಎವಾಪರೇಷನ್ ಆಳು ಮುಳು ಇದರಲ್ಲಿ ಹೋಗ್ಬೋದೇ ಹೊರತು ಬಿದ್ದ ನೀರೆಲ್ಲ ಅಲ್ಲಿಗೆ ಹೋಗುತ್ತೆ, ಬಹುತೇಕ ನೀರು ತಲುಪುತ್ತೆ. ಈಗ ಅದಕ್ಕೆ ನಾವೆಲ್ಲ ಒಂದು ಸರ್ವೆ ಮಾಡಿರೋ ಪ್ರಕಾರ ಇವು ಎಲ್ಲ ಈಗ ಈಗ ಸುಪ್ರೀಂ ಕೋರ್ಟು ತೀರ್ಮಾನ ಆಗೋಗಿದೆ, ಟ್ರಿಬ್ಯುನಲ್ಲು ತೀರ್ಮಾನ ಆಗೋಗಿದೆ. ಈಗ ಇರ್ತಕ್ಕಂಥದ್ದು ಎರಡೂ ರಾಜ್ಯದವರು ಒಂದು ಪರಸ್ಪರ ಒಂದು ಮಾತುಕತೆ ಮುಖಾಂತರ ಪ್ರಯತ್ನ ಪಡಬೇಕು. ಜೊತೆಗೆ ಈಗ ಅವ್ರಿಗೆ ಬಂದಿರೋದೇನು, ಡ್ಯಾಮ್ ಅನ್ನ ಕಟ್ಟಬಾರ್ದು ಅಂತ ಅವರು ಗಲಾಟೆ ಮಾಡ್ತಾ ಇದ್ದಾರೆ ತಮಿಳುನಾಡು. ಈಗ ಅಲ್ಲಿ ಡ್ಯಾಮ್ ಕಟ್ಟಿದ್ರೆ 64 TMCFT ನೀರು ಅಲ್ಲಿ ಸ್ಟೋರೇಜ್ ಆಗುತ್ತೆ. ಹೌದು. ಅವ್ರಿಗೆ ಸ್ಟೋರೇಜ್ ಆದಾಗ ಅವ್ರಿಗೆ ಬೇಕಾದಾಗ ನಾವು ನೀರು ಕೊಡ್ಬೋದು. ಅದಕ್ಕೆ ಈಗ ಬೇಡ. ಈಗ ನಾವು ಒಬ್ರಿಗೊಬ್ರು ಪರಸ್ಪರ ಮಾತುಕತೆ ಮಾಡುವಂತ ಸಂದರ್ಭದಲ್ಲಿ ಅವರು 30 TMCFT ನೀರು ಬರುವಂಗೆ ಅವರು ಒಂದು ಡ್ಯಾಮ್ ಕಟ್ಕೊಳ್ಳಿ, ನಮಗೂ 30 TMC ನೀರು ಬರುವಂಗೆ ನಾವು ಮಾಡ್ಕೊಳ್ಳೋಣ. ಖಂಡಿತ. ಆಗ ಒಂದು ಸೌಹಾರ್ದಯುತವಾಗಿ ಯಾರ್ದು ಅನುಮಾನ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಏನಾಗಿದೆ, ಇವರು ಡ್ಯಾಮ್ ಕಟ್ಬಿಟ್ಟು ಇವರು ನೀರೆಲ್ಲನೂ ಪೂರ್ತಿ ಅವರು ಅಂತ ಅವ್ರಿಗೆ ದಿಗಿಲು ಅವ್ರಿಗೆ. ಆದ್ರಿಂದ ಇದನ್ನು ಒಂದು ಆಲೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಖಂಡಿತ. ಯಾಕೆಂದ್ರೆ ಈಗ ನಾವೆಲ್ಲ ಇನ್ನು ಮಧ್ಯಂತರ ಆದೇಶ ಆಯ್ತು, ಫೈನಲ್ ಅವಾರ್ಡ್ ಆಯ್ತು, ಅವರು ಹೇಳಿರೋದು ಆಗೋಗಿದೆ. ಈಗ 285 TMCFT ನೀರು ನಮಗೆ, ಅದು 18 ಲಕ್ಷಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂತ ತೀರ್ಮಾನ ಆಗಿರೋದು. ಈಗ ಅದರದ್ದು ಒಳಗಡೆನೆ ಮಾಡ್ಕೊಳ್ಳೋದಕ್ಕೆ ನಾವು ತಪ್ಪು ಮಾಡ್ಕೊಂಡಿದೀವಿ. ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ. ಈಗ ಅದೇ ತಮಿಳ್ನಾಡಿನವರು ನಮಗೆ ತಿಳಿದಿರೋ ಪ್ರಕಾರ ಕಾವೇರಿ ಕೊಳ್ಳದಿಂದ ಬೇರೆ ಕೊಳ್ಳಕ್ಕೆ ನೀರ್ ತಕೊಂಡು ಹೋಗೋದಕ್ಕೆ ಅವ್ರು ಆಲ್ರೆಡಿ ಕಾಲುವೆಗಳು ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು 14,000 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ
ಇಷ್ಟು ವರ್ಷ ಆಯಿತು, ಇಲ್ಲಿವರೆಗೂ ನಮ್ಮ ಹಳ್ಳಿನಲ್ಲಿ ಒಂದು ಹಳ್ಳಿಗೆ ಒಂದು ಕೆರೆ ಇದೆ. ಮಹಾರಾಜ ಆಫ್ ಮೈಸೂರು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೊಸದಾಗಿ ಏನು ಕೆರೆನ ಮಾಡಬೇಕಾಗಿಲ್ಲ. ಆ ಇರೋ ಕೆರೆನ ದುರಸ್ತಿ ಮಾಡಬೇಕು, ಹೂಳು ತೆಗಿಬೇಕು, ಎನ್ಕ್ರೋಚ್ ಮಾಡ್ಕೊಂಡಿರುವಂಥದ್ದನ್ನ ಬಿಡಿಸ್ಬೇಕು. ಆವಾಗ ಅವೆಲ್ಲನೂ ಬಿಡಿಸಿದ್ರೆ, ಇವೆಲ್ಲ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದು ಗ್ರೌಂಡ್ ವಾಟರ್ ರಿಚಾರ್ಜ್ ಆಗುತ್ತೆ. ಹೌದು ಹೌದು. ಇದ್ರ ಬಗ್ಗೆ ಗಮನನ ನಮ್ಮ ಸರ್ಕಾರ ಈಗಲಾದ್ರೂ ಇದನ್ನ ಮಾಡಿದ್ರೆ ಅನುಕೂಲ ಆಗೋದಕ್ಕೆ ಒಂದು ಸ್ವಲ್ಪ ನಮ್ಮ ಇದಕ್ಕೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನಮಗೆ ಅರಿವು ಅನುಕೂಲ ಆಗುತ್ತೆ ಅಂತ ಅನ್ನೋದು ನಮ್ಮ ರೈತರ ಅಭಿಪ್ರಾಯನವೇ. ಈ ತರ ಈಗ ಸರ್ಕಾರ ನಾವು ಮಾಡೇ ತೀರ್ತೀವಿ ಈ ಯೋಜನೆ ಅಂತಂದ್ರೆ, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಹೋರಾಟ ಯಾವ ರೀತಿ ಇರುತ್ತೆ? ನಾವು ಇದನ್ನೇನಾರ ಅವರು ಇದನ್ನ ಪ್ರತಿಷ್ಠೆಯಾಗಿ ಮಾಡೋದೇ ಆದ್ರೆ ಮಂಡ್ಯ ಜಿಲ್ಲೆಯ ಜನ ಪೂರ್ತಿ ಸಂಪೂರ್ಣವಾಗಿ ಅವರು ನಾಮಾವಶೇಷ ಆಗೋಗ್ತಾರೆ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಜನಗಳನ್ನ ಅರಿವು ಮೂಡಿಸಿ ಇದನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಪಡಬೇಕೋ ಅದನ್ನ ಪ್ರಾಮಾಣಿಕವಾಗಿ ನಮ್ಮಂತ ಪ್ರಗತಿಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಮತ್ತೆ ಸರ್ಕಾರಗಳು ಆಲ್ಸೋ ಕೈ ಜೋಡಿಸಿ ಇದನ್ನ ನಾವು ತಡೆದೇ ಹೋದ್ರೆ ನಮಗೆ ಮುಂದೆ ಬಹಳ ಕಷ್ಟಕ್ಕೆ ಸಿಗಾಕೊಳ್ತೀವಿ. ಆದ್ರಿಂದ ದಯಮಾಡಿ ಸರ್ಕಾರ ಈಗಲಾದ್ರೂ ಯೋಚನೆ ಮಾಡಿ ಇದನ್ನ ಕೈ ಬಿಡಬೇಕು ಅನ್ನುವಂಥದ್ದು ನಮ್ಮ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶಯ. ಸರ್, ತಮ್ಮ ಆಶಯ ಸರಿಯಾಗಿದೆ. ನಮ್ಮ ಮಂಡ್ಯ ಜಿಲ್ಲೆಯ ರೈತರ ಮತ್ತು ಸಾರ್ವಜನಿಕರ ಕುಡಿಯೋ ನೀರಿಗೆ ಮತ್ತೆ ರೈತರ ಕೃಷಿ ಚಟುವಟಿಕೆಗಳಿಗೆ ಕುಡಿಬೇಕಂತ ನೀರನ್ನ ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಯೋಜನೆಯನ್ನು ರೂಪಿಸಬೇಕೆ ಹೊರತು 6ನೇ ಹಂತದ ಕುಡಿಯೋ ನೀರಿನ ಯೋಜನೆಯನ್ನು ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಗಾಯದ ಮೇಲೆ ಬರೆ ಎಳೆಯೋ ಪರಿಸ್ಥಿತಿ ಮಾಡಬೇಡಿ ಮಂಡ್ಯ ಜಿಲ್ಲೆ ಜನಕ್ಕೆ ಅಂತೇಳಿ ಮಂಡ್ಯ ಜಿಲ್ಲಾ ರೈತರ ಹಿತರಕ್ಷಣಾ ಸಮಿತಿಯ ಉಪಾಧ್ಯಕ್ಷರಾಗಿ ಮತ್ತು ಹಿರಿಯ ಹೋರಾಟಗಾರರಾಗಿ ತಾವು ಮನವಿಯನ್ನ ಮಾಡ್ತಿದ್ರೆ, ಇದೇ ರೀತಿಯಂತ ಸರ್ಕಾರ ನಾವು ಬಣ್ತರ ತೋರಿಸಿ ನಾವು ಈ ಕಾರ್ಯರೂಪಕ್ಕೆ ತಂದಿರ್ತೇವೆ ಯೋಜನೆ ಅಂದ್ರೆ ಉಗ್ರವಾದ ಹೋರಾಟ ಮಾಡೇ ತೀರ್ತೀವಿ. ಯಾಕಂದ್ರೆ ನಾಮಾವಶೇಷ ಆಗ್ತೀವಿ. ಮಂಡ್ಯ ಜಿಲ್ಲೆ ಜನತೆ ನಾಮಾವಶೇಷ ಆಗೋ ಸಂದರ್ಭ ಬಂದಾಗ ನಾವು ಪುಡಿದೇಳಬೇಕಾಗತ್ತೆ, ಹೋರಾಟ ಮಾಡ್ಲೇಬೇಕಾಗತ್ತೆ, ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತೀರಿ. ಧನ್ಯವಾದಗಳು ಸರ್. ತಾವು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಾರ್ವಜನಿಕರಿಗೆ ಈ 6ನೇ ಹಂತದ ಕುಡಿಯೋ ನೀರಿನ ಯೋಜನೆ, ಕಟ್ಟೇರಿ ಕುಡಿಯೋ ನೀರಿನ ಯೋಜನೆ ಬಗ್ಗೆ ಸವಿಸ್ತಾರವಾಗಿ ತಾವು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್ ತಮ್ಗೆ. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ಮಂಡ್ಯಕ್ಕೆ ಮಹಾಮೋಸ, ಕಾವೇರಿ 6ನೇ ಹಂತದ ಕುಡಿಯೋ ನೀರಿನ ಯೋಜನೆ, ಸಾಧಕ ಬಾಧಕಗಳ ಚರ್ಚೆ ಇವತ್ತು ನಾವು ಮಾಡಿದ್ದೇವೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.